ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿಯಾದಂತೆ ಕರ್ನಾಟಕದಲ್ಲಿಯೂ ಜಾರಿ ಮಾಡುತ್ತೇವೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ಮಂಗಳವಾರ ಮಾತನಾಡಿದ ಕೆಎನ್ ರಾಜಣ್ಣ ಅವರು, ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಬದ್ಧವಾಗಿದೆ. ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿಯಾದಂತೆ ಕರ್ನಾಟಕದಲ್ಲಿ ಜಾರಿಯಾಗಲಿದೆ. ಸರ್ಕಾರದಿಂದ ಯಾವ ನೇಮಕಾತಿ ಸದ್ಯಕ್ಕೆ ಮಾಡೋದಿಲ್ಲ. ಒಳ ಮೀಸಲಾತಿ ತೀರ್ಮಾನ ಆಗುವವರೆಗೂ ಯಾವುದೇ ನೇಮಕಾತಿ ಇಲ್ಲ. 2 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡುತ್ತೇವೆ ಎಂದರು. ಜಾತಿ ಗಣತಿ ವರದಿ ವಿಚಾರ ಎಲ್ಲ ಸಚಿವರಿಗೂ ವರದಿ ಸಾರಾಂಶದ ಒಂದೊಂದು ಪ್ರತಿ ಕೊಟ್ಟಿದ್ದೇವೆ. ಈ ವರದಿಯಲ್ಲಿ ಸುಮಾರು 8 ರಿಂದ 10 ಸಂಪುಟ ಇದೆ. ಓದಲು 3 ತಿಂಗಳು ಬೇಕು. ನಮಗೆ ಕೊಟ್ಟಿರುವುದು ಕೇವಲ ಸಾರಾಂಶದ ಪ್ರತಿ ಮಾತ್ರ ಎಂದು ತಿಳಿಸಿದ್ದಾರೆ. ಜಾತಿ ಗಣತಿ ವರದಿ ಸಂಬಂಧಿಸಿದಂತೆ ಒಕ್ಕಲಿಗ ಸಮುದಾಯದ ಸಭೆಗೆ ನನ್ನ ಅಭ್ಯಂತರ ಇಲ್ಲ. ಅವರು ಸಭೆ ಮಾಡಿ ಚರ್ಚೆ ಮಾಡಲಿ. ಅದರಲ್ಲಿ ಯಾವ ಅಂಶ ತಮಗೆ ಇಷ್ಟ ಆಗಿಲ್ಲ ಎಂದು ತಿಳಿಸಲಿ. ಅದನ್ನ ಸರಿಪಡಿಸುವ ಕೆಲಸ ಸರ್ಕಾರ ಮಾಡಲಿದೆ ಎಂದರು. ಬಿಜೆಪಿ ಅವರು ಮೀಸಲಾತಿ ವಿರೋಧಿಗಳು. ಅದಕ್ಕೆ ಜಾತಿ ಗಣತಿ ವಿರೋಧಿಸುತ್ತಾರೆ. 10 ವರ್ಷಗಳ ಹಳೆಯ ವರದಿ ಮರು ಸರ್ವೆ ಆಗಲಿ ಅನ್ನೋದನ್ನ ಒಪ್ಪಬಹುದು ಎಂದು ಕೆಎನ್ ರಾಜಣ್ಣ ಹೇಳಿದ್ದಾರೆ. ತೆಲಂಗಾಣದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ ಸರ್, ಅದು ವಿಚಾರವನ್ನು ಒಳ ಮೀಸಲಾತಿ ಓಕೆ. ಈಗಾಗಲೇ ಒಳ ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ. ನಾವು ಅದನ್ನು ಮೀಸಲಾತಿಯನ್ನು ತರಲಿಕ್ಕೆ ಈಗೇನೆಲ್ಲ ಕ್ರಮ ತೆಗೆದುಕೋಬೇಕು ಅದರ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ. ಮತ್ತು ಜೊತೆಯಲ್ಲಿ ಒಳ ಮೀಸಲಾತಿ ಅಂಶ ತೀರ್ಮಾನ ಆಗುವವರೆಗೂ ಕೂಡ ಯಾವುದೇ ನೇಮಕಾತಿಗಳು ಮಾಡಬಾರ್ದು ಅಂತಲೂ ಕೂಡ ಸರ್ಕಾರಿ ಆದೇಶನೂ ಆಗಿದೆ. ಈಗ ನಾಗಮೋಹನ್ ದಾಸ್ ಅವರು ಕೂಡ ಒಂದು ಇಂಟ್ರೀಮ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಮತ್ತು ಆ ಇಂಟ್ರೀಮ್ ರಿಪೋರ್ಟ್ ಕೊಟ್ಟಾದಮೇಲೆ ಒಂದು ಸಪ್ರೇಟ್ ಕ್ಯಾಸ್ಟ್ ಸೆನ್ಸಸ್ ಅದನ್ನು ಕೂಡ ಸಪ್ರೇಟಾಗಿ ಮಾಡಬೇಕು. ಸುಮಾರು ಒಂದು 8 ಕೋಟಿಯಷ್ಟು ಖರ್ಚು ಅಂತೇಳಿ ಅದಕ್ಕೂ ಕೂಡ ಸರ್ಕಾರ ಎಲ್ಲ ತಾತ್ವಿಕವಾಗಿ ಒಪ್ಪಿಗೆನೂ ಕೂಡ ನೀಡಿ ಈಗಾಗಲೇ ನಾವು ಒಳ ಮೀಸಲಾತಿಯನ್ನು ನೀಡ್ತಕ್ಕಂಥದ್ರ ಅಗತ್ಯತೆ ಇದೆ ಅಂತೇಳಿ ಸರ್ಕಾರಕ್ಕೆ ಮನಗಂಡಿದೆ. ಆ ಒಂದು ದಿವಸದಲ್ಲಿ ಕೆಲಸನೂ ಕೂಡ ನಾವು ಆದಷ್ಟು ಜಾಗ್ರತೆ ಅದನ್ನು ನಾವು ಮಾಡ್ತೇವೆ. ಎಷ್ಟು ದಿವಸ ಬರ್ಬೋದು ಸರ್? ಅದು ಈಗಾಗಲೇ ಸರ್ಕಾರ ಜಾರಿ ಮಾಡ್ತೀನಿ ಅಂತ ಹೇಳ್ತಿದ್ದು. ನೋಡಿ, ಅಲ್ಲಿ ಎಂಫರಿಕಲ್ ಡೇಟಾ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದಾರೆ. ಎಂಫರಿಕಲ್ ಡೇಟಾ ಈಗ ನಾವು ಕ್ಯಾಸ್ಟ್ ಸೆನ್ಸಸ್ಸಲ್ಲಿ ಇಲ್ಲೊಂದು ಡೇಟಾ ಇದೆ. ಇದು ಕೂಡ 15 ವರ್ಷದ ಹಿಂದೆ ಮಾಡಿದಂಥ ಸೆನ್ಸಸ್ಸು, ಕ್ಯಾಸ್ಟ್ ಸೆನ್ಸಸ್ಸು, ಇದು ಕೂಡ ಕರಾರುವಕ್ಕಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕೆಲವು ಜನ ಹೇಳ್ತಿದ್ದಾರೆ. ಅದಕ್ಕೆ ನಾವು ಈ ಕ್ಯಾಸ್ಟ್ದೇನಿದೆ ಈಗ ಒಳ ಮೀಸಲಾತಿಗೆ ಬರ್ತಕ್ಕಂಥವೇನಿದ್ದಾವೆ ಆ ಕ್ಯಾಸ್ಟ್ ಅದನ್ನೇ ಸಪ್ರೇಟಾಗಿ ಒಂದು ಸೆನ್ಸಸ್ಸನ್ನು ಮಾಡಿಸ್ಬೇಕು 1 ತಿಂಗಳ ಒಳಗಡೆ ಅಂತೇಳಿ. ಅದಕ್ಕೂ ಕೂಡ ಹಣನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದು, ಅದಕ್ಕೇನೇನು ಸರ್ಕಾರಿ ಆದೇಶಗಳು ಬೇಕು ಅದನ್ನೆಲ್ಲನೂ ಕೂಡ ಮಾಡ್ತಕ್ಕಂಥದ್ದು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದರಿಂದ ಒಳ ಮೀಸಲಾತಿನೂ ಕೂಡ ನಾವು ಆದಷ್ಟು ಜಾಗ್ರತೆ 1-2 ತಿಂಗಳೊಳಗಡೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ. ಈಗ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆಯಲ್ಲಿ ಇದೊಂದೇ ವಿಷಯ ಮಂಡನೆ ಆಗಿರೋದು, ಬೇರೆ ಇನ್ಯಾವುದೇ ಸಬ್ಜೆಕ್ಟ್ ತಗೋಬಾರ್ದು ಅಂತೇಳಿ 4 ಗಂಟೆಗೆ 17ನೇ ತಾರೀಕು ಸಚಿವ ಸಂಪುಟದ ಸಭೆ ಈ ಜಾತಿ ಗಣತಿ ಬಗ್ಗೆನೇ ಚರ್ಚೆ ಮಾಡಲಿಕ್ಕೆ ಅಂತೇಳಿ. ಅದರಿಂದ ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಳ್ತಕ್ಕಂಥದಕ್ಕಿಂತ ಮುಂಚಿತವಾಗಿ ಈಗೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸಮುದಾಯದವರು, ಕೆಲವು ಮಠದ ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವೆಲ್ಲನೂ ಕೂಡ ಏನಿದೆ ಅಂತೇಳಿ ಪರಾಮರ್ಶೆಯನ್ನು ಮಾಡಿ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ. ಯಾವುದು ಪೇಜಸ್ಸು ನಾನು ತಗೊಂಡು ಓದೋದು ಜಿಸ್ಟ್ ಕೊಟ್ಟಿರೋದ್ರಲ್ಲಿ ಒಂದು ಸ್ಮಾಲ್ ಇದು ಅದು. ಮತ್ತು ಇವರು ಡಿಟೈಲ್ ಕೊಟ್ಟಿರ್ತಕ್ಕಂಥದ್ದು ಸಂಪುಟಗಳು ಸುಮಾರು ಓದೋದಕ್ಕೆ 1-3 ತಿಂಗಳು ಬೇಕು. ದಿವಸ ಕೂತ್ಕೊಂಡು ಓದೋದು ಸಂಪುಟಗಳಿದ್ದಾವೆ. ಅದು 8-10 ದೊಡ್ಡ ಸಂಪುಟಗಳಿದ್ದಾವೆ. ಮತ್ತು ಬೇರೆ ಬೇರೆ ಸ್ಮಾಲಿಗೂ ಅವು ಕೂಡ ಬೇರೆ ಇದ್ದಾವೆ. ಅವು 40 ಪುಸ್ತಕದವರೆಗೂ ಇದ್ದಾವೆ. ಸೊ ಅದನ್ನೆಲ್ಲ ಓದೋಣ. ಬಟ್ ಒಟ್ಟಾರೆ ಸಾರಾಂಶ ಇರ್ತಕ್ಕಂಥದ್ದು ಒಂದು ಪುಸ್ತಕ ಇದೆ. ಅದರಲ್ಲಿ ಎಲ್ಲ ಸಾರಾಂಶಗಳು ಮತ್ತು ಮೇಜರ್ ಸಲಹೆಗಳನ್ನು ಏನಿದ್ದಾವೆ ಅಂತಕ್ಕಂಥದ್ದೆಲ್ಲ ಕೊಟ್ಟಿದ್ದಾರೆ. ಅದನ್ನು ನಾನು ನೋಡಿದ್ದೀನಿ. ಸುಮಾರು 2 ಲಕ್ಷ ಚಿಲ್ಲರೆ ಜನ ಜಾತಿಯನ್ನು ಗುರುತಿಸ್ಕೊಂಡಿಲ್ಲ. ಇನ್ನೊಂದಷ್ಟು ಜನ ನಾವು ಜಾತಿ ಹೇಳಲಿಕ್ಕೆ ಇಷ್ಟಪಟ್ಟಿಲ್ಲ. ಅಂದರೆ 1,90,000 ಜನ ಜಾತಿಯನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟ. ಅದರಲ್ಲೂ ಕೂಡ ಇತರರು ಅಂತ ಸೇರಿಸಿದ್ದಾರೆ. ಯಾರು ಹೇಳ್ಕೊಂಡಿಲ್ಲ ಅವ್ರದ್ದು ಕೂಡ ಅಲ್ಲಿ ಇತರರು ಅಂತ ಹೇಳಿ ಅದಕ್ಕೆ ಎಷ್ಟು ಜನ ಆ ರೀತಿ ಜನ
ಜಾತಿ ಹೆಸರನ್ನ ಹೇಳಲಿಕ್ಕೆ ಇಚ್ಛೆ. ಕಾರಣ ಏನು ಅವ್ರು ಹೇಳ್ಕೊಂಡು ಹೇಳೋದಕ್ಕಿಂತ? ಅದು ಕಾರಣ ಅವರೇ ಹೇಳ್ಬೇಕಮ್ಮ, ನಾನು ಹೇಳಕ್ಕಾಗ್ತದೆ? ನೀವು ಹೇಳಿ, ಏನು ಕಾರಣ ಇರ್ಬೋದು? ಸರ್, ಈಗ ಈ ಒಕ್ಕಲಿಗ ಸಮುದಾಯದ ಶಾಸಕರು ಇದಕ್ಕೆ ಸಂಬಂಧಪಟ್ಟ ಒಂದು ಸಭೆ ನೋಡುವಂತ ಪ್ರಯತ್ನ ನಡೀತಿದೆ. ಇವತ್ತೇನು ಸಭೆ? ಈಗ ಏನಾಗ್ತದೆ ನೋಡಿ, ಸಭೆ ಮಾಡೋದಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ. ಸಭೆಯಲ್ಲಿ ಚರ್ಚೆ ಮಾಡಲಿ, ಯಾವ ಅಂಶ ಅವರು ಒಪ್ಪಿಗೆ ಇಲ್ಲ ಮತ್ತು ಯಾವ ಅಂಶಕ್ಕೆ ಒಪ್ಪಿಗೆ ಇದೆ ಆ ಥರ ಮಾಹಿತಿಗಳನ್ನೆಲ್ಲ ಕೊಟ್ಟರೆ, ಒಪ್ಪಿಗೆ ಇಲ್ಲದೆ ಇರೋ ಅಂಶಕ್ಕೆ ಯಾವ ಕಾರಣದಿಂದ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಅದನ್ನೆಲ್ಲ ಸರಿಪಡಿಸೋಣ. ನಮ್ಮ ಸರ್ಕಾರ ಇದನ್ನು ನಾವು ಒಂದು ಓಪನ್ ಮೈಂಡ್ನಲ್ಲಿ ಇರ್ತಕ್ಕಂಥದ್ದು, ಯಾವುದೇ ಪೂರ್ವ ಪೀಡಿತ ತೀರ್ಮಾನ ಆಗಲಿ, ಯಾವುದೇ ರೀತಿಯ ನಿರ್ಧಾರಗಳಾಗಲಿ ಯಾವುದೂ ಇಲ್ಲ. ನಾವು ಅವರ್ ಗವರ್ನಮೆಂಟ್ ಈಸ್ ಇನ್ ದ ಓಪನ್ ಮೈಂಡ್. ಯಾವೆಲ್ಲ ಒಂದು ಪಾಸಿಟಿವ್ ಸಲಹೆಗಳು ಬರ್ತವೆ ಅವೆಲ್ಲವನ್ನು ಕೂಡ ನಾವು ಪರಿಗಣನೆ ಮಾಡಬೇಕು ಅಂತಕ್ಕಂಥದ್ದು. ಜೊತೆಯಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು. ರಾಜ್ಯ ಸಚಿವ ಸಂಪುಟ ಪುನರ್ರಚನೆ ಸುಳಿವು ಬೆನ್ನಲ್ಲೇ ಸಚಿವ ಸ್ಥಾನಕ್ಕೆ ಶಾಸಕರ ಕಸರತ್ತು ಶುರುವಾಗಿದೆ. ಹುಟ್ಟುಹಬ್ಬ ಆಚರಣೆ ನೆಪದಲ್ಲಿ ತಿಪಟೂರು ಶಾಸಕ ಕೆ ಷಡಕ್ಷರಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ಶಾಸಕ ಕೆ ಷಡಕ್ಷರಿ ತಮ್ಮ 77ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮಾಚರಣೆ ನೆಪದಲ್ಲಿ ವೀರಶೈವ ಸಮುದಾಯದ ವಿವಿಧ ಮಠಾಧೀಶರು, ಜಿಲ್ಲೆಯ ಜನಪ್ರತಿನಿಧಿಗಳು ಸಾವಿರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಆಸ್ತಿ ಮನಸ್ಸಿನ ಆಸ್ತಿ ಅಂತ ಹೇಳ್ತಾರೆ. ಹಾಗೆ ಒಳ್ಳೆಯ ಮಾನವೀಯ ಗುಣಗಳಿರುವಂತಹ ನಾಯಕ ಸಮಾಜದ ಆಸ್ತಿ, ಆ ಊರಿನ ಆಸ್ತಿ ಅಂತ. ಸಮರ್ಥ ಸಂಭ್ರಮ ಹೆಸರಿನಲ್ಲಿ ನಡೆದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಸೇರಿದಂತೆ ವೀರಶೈವ ಲಿಂಗಾಯತ ಸಮುದಾಯದ ಸುಮಾರು 15ಕ್ಕೂ ಹೆಚ್ಚು ಜನ ಮಠಾಧೀಶರು ಭಾಗವಹಿಸಿ ಕೆ ಷಡಕ್ಷರಿ ಅವರಿಗೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದರೆ ಷಡಕ್ಷರಿ ಅವರಿಗೆ ಆದ್ಯತೆ ಕೊಡಬೇಕು ಎಂದು ಒತ್ತಾಯಿಸಿದರು. ನಮ್ಮ ಷಡಕ್ಷರಿ ಸಾಹೇಬ್ರವರು ಅವರ ದಕ್ಷತೆಯ ಸಂಕೇತ ಆಗಿದೆ. ಮಾನ್ಯ ಪರಮೇಶ್ವರ್ ಸಾಹೇಬರಿದ್ದಾರೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ರಾಜಕಾರಣದ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ನಾನು, ಆದರೂ ಕೂಡ ತಿಪಟೂರಿನ ಶಾಸಕರಿಗೆ ಮಾನ್ಯ ಪರಮೇಶ್ವರ ಸಾಹೇಬ್ರವರು ಸಚಿವ ಸಂಪುಟ ಪುನರ್ರಚನೆಯಾದರೆ ಅವರಿಗೆ ಷಡಕ್ಷರಿ ಅವರಿಗೆ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾವು ಸಮಾಜದ ವಿಚಾರವಾಗಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಷಡಕ್ಷರಿ ಅವರು ಮಾಜಿ ಶಾಸಕರಾಗಿದ್ದರು. ಆದರೂ ಕೂಡ ಆ ಕನ್ನಡ ಭವನದಲ್ಲಿ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಒಂದು ಸೇವೆಯನ್ನು ಮಾಡಿದಂಥ ಧೀಮಂತ ನಾಯಕ. ಇಂಥ ನಾಯಕರಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಡಾಕ್ಟರ್ ಪರಮೇಶ್ವರ್ ಜಿ ಅವರು ಕರುಣಿಸಿಲ್ಲ ಅಂತೇಳಿ ಜಿಲ್ಲೆಯ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿ ಶಾಸಕ ಕೆ ಷಡಕ್ಷರಿ ಅವರಿಗೆ ಶುಭ ಕೋರಿದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಜಿಬಿ ಜಯಚಂದ್ರ, ಕುಣಿಗಲ್ ಶಾಸಕ ರಂಗನಾಥ್, ತುರುವೇಕೆರೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ, ಜೆಡಿಎಸ್ ಸಿಎಲ್ಪಿ ನಾಯಕ ಸುರೇಶ್ ಬಾಬು ಸೇರಿದಂತೆ ಜಿಲ್ಲೆಯ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಭಾಗವಹಿಸಿ ಶಾಸಕ ಕೆ ಷಡಕ್ಷರಿ ಅವರಿಗೆ ಶುಭ ಕೋರಿ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲಿ ಎಂದು ಶುಭ ಹಾರೈಸಿದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, 3 ಬಾರಿ ಶಾಸಕರಾಗಿರುವ ಕೆ ಷಡಕ್ಷರಿ ಅವರು ನನಗಿಂತಲೂ ಹಿರಿಯರು. ಅವರಿಗೆ ಸಚಿವ ಸ್ಥಾನ ಮೊದಲೇ ಸಿಗಬೇಕಿತ್ತು, ಆದರೆ ಅದು ಸಾಧ್ಯವಾಗಿರಲಿಲ್ಲ. ಕಳೆದ ಬಾರಿ ಅವರು ಹೆಸರು ಪ್ರಸ್ತಾಪ ಆಗಿ ಕೊನೆಯ ಕ್ಷಣದಲ್ಲಿ ವ್ಯತ್ಯಾಸ ಆಯಿತು. ನಮ್ಮ ಸರ್ಕಾರ ಇನ್ನು 3 ವರ್ಷ ಅಧಿಕಾರಾವಧಿಯಲ್ಲಿರುತ್ತದೆ. ಈ ಸಮಯದಲ್ಲಾದರೂ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದರು. ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ.
ಸಂತೋಷ ಯಾಕೆ ಅಂತ ಹೇಳಿದ್ರೆ, ಷಡಕ್ಷರಿಯವರು ಒಬ್ಬ ಸಾಮಾನ್ಯ ಶಾಸಕನಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯ ಸ್ನೇಹಿತ, ಒಬ್ಬ ಸಹೃದಯಿ, ಬಡವರನ್ನ ಅವರ ಕಷ್ಟಕ್ಕೆ ಆಗುವಂತ, ನೊಂದವರಿಗೆ ಸಹಾಯಕ್ಕೆ ಬರುವಂತ ಸದ್ಗುಣಗಳನ್ನ ಹೊಂದಿರತಕ್ಕಂಥ ಒಬ್ಬ ಆತ್ಮೀಯ ಜನಪ್ರಿಯ ನಾಯಕ ಅಂತ ಹೇಳಿ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಷಡಕ್ಷರಿಯವರು ನನಗಿನ್ನ ಹಿರಿಯರು, ವಯಸ್ಸಿನಲ್ಲಿ ನನಗಿನ್ನ ಹಿರಿಯರು. ಬಹುಶಃ ಅವರು ಯಾವತ್ತೋ ಸಚಿವರಾಗಬೇಕಾಗಿತ್ತು, ಇನ್ನೇನು ಹಾಗೆ ಹೋಯಿತು ಅಂತೇಳಿ ಕಳೆದ ಬಾರಿ ಕೂಡ ನಾವೆಲ್ಲ ಅಂದ್ಕೊಂಡಿದ್ದು. ಎಲ್ಲೋ ಒಂದು ಕಡೆ ಈ ಕಪ್ಪು ಇಲ್ಲಿಂದ ತಗೊಂಡು ಬಾಯಿಗೆ ಕುಡಿಯೋವರೆಗೂ ಅಷ್ಟರಲ್ಲಿ ವ್ಯತ್ಯಾಸ ಆಗೋಯ್ತು. ಆದ್ರೆ ಮುಂದೆ ಅವರಿಗೆ ಭವಿಷ್ಯದಲ್ಲಿ ಭಗವಂತ ಅವರಿಗೆ ಆರೋಗ್ಯ, ಭಾಗ್ಯ, ಸಚಿವ ಸ್ಥಾನ ಎಲ್ಲವನ್ನು ದಯಪಾಲಿಸಲಿ ಅಂತೇಳಿ ನಾನು ನಿಮ್ಮ ಜೊತೆ ಸೇರಿಕೊಂಡು ಪ್ರಾರ್ಥನೆ ಮಾಡ್ತೇನೆ. ಯಾಕೆಂದ್ರೆ ಒಬ್ಬ ಶಾಸಕ ತಾನು ಸ್ವಾಭಾವಿಕವಾಗಿ 3-4 ಬಾರಿ ಶಾಸಕ ಆದಮೇಲೆ ಸ್ವಾಭಾವಿಕವಾಗಿ ಬಯಸ್ತಾನೆ, ನಾನು ಸಚಿವನಾಗಬೇಕು ಅನ್ನುವಂಥದ್ದನ್ನ ಸ್ವಾಭಾವಿಕವಾಗಿ ಬಯಸ್ತಾನೆ. ಕಾರಣ ಇಷ್ಟೇ, ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡಬಹುದು, ನಾನು ಇನ್ನೂ ಜನಸಮುದಾಯಕ್ಕೆ, ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನನಗೆ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯವನ್ನು ಉಪಯೋಗಿಸಬಹುದು ಹಾಗೆ ಅಂತೇಳಿ ಎಲ್ಲ ಶಾಸಕರು ಕೂಡ ಬಯಸ್ತಾರೆ. ಕೆಲವರಿಗೆ ಮಾತ್ರ ಆ ಅವಕಾಶ ಸಿಕ್ಕತ್ತೆ. ಹಾಗಾಗಿ ಅನೇಕ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ತಪ್ಪೋಗುತ್ತೆ. ಆದರೆ ಈ ಬಾರಿ ಇನ್ನು 3 ವರ್ಷ ಇದೆ ನಮ್ಮ ಸರ್ಕಾರ. ಆ 3 ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಲಿ ಅಂತೇಳಿ ನಾನಾಗ್ಲಿ, ಜಯಣ್ಣ ಆಗಲಿ, ನಾವೆಲ್ಲರೂ ಕೂಡ ಬಯಸ್ತೇವೆ. ಯಾಕೆಂದ್ರೆ ನನ್ನ ಸ್ವಾಮೀಜಿಯವರು ಹೇಳ್ಬಿಟ್ಟು ಅವರು ಹೋದ್ರು, ನಿರ್ಗಮಿಸಿದ್ರು, ನಮ್ಮೇಲೆ ಜವಾಬ್ದಾರಿ ಹಾಕಿ ಹೋಗ್ಬಿಟ್ರು ಅವರು. ಹಾಗಾಗಿ ನಾವು ಕೂಡ ಇವತ್ತು ಸ್ವಾಮೀಜಿ ಅವರ ಜೊತೆಯಲ್ಲೇ ನಾವು ಕೂಡ ಹೋರಾಟ ಮಾಡಬೇಕಾಗ್ತದೆ. ಆದ್ರಿಂದ ಅವರಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ ನಾನು ಹೆಚ್ಚು ಮಾತನಾಡದೆ ಅವರಿಗೆ ಶುಭವನ್ನ ಕೋರೋದಕ್ಕೆ ಬಯಸ್ತೇನೆ. ಹುಟ್ಟುಹಬ್ಬದಂದು ಸಮರ್ಥ ಸಂಭ್ರಮಾಚರಣೆ ಮಾಡುವ ಮೂಲಕ ರಾಜ್ಯದ ಜನರಿಗೆ ಸ್ಪಷ್ಟ ಸಂದೇಶ ರವಾನಿಸಿರುವ ಶಾಸಕ ಕೆ ಷಡಕ್ಷರಿ, ನಾನು ಸೀನಿಯರ್ ಇದ್ದು ಸಚಿವ ಸ್ಥಾನಕ್ಕೆ ಸಮರ್ಥನಿದ್ದೇನೆ ಎಂದಿದ್ದಾರೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 2 ವೀರಶೈವ ಲಿಂಗಾಯತ ಶಾಸಕರಿದ್ದೇವೆ, ಅದರಲ್ಲಿ ನಾನೇ ಸೀನಿಯರ್. ಇಲ್ಲಿಯವರೆಗೆ ನಾನು ಯಾವತ್ತೂ ಸಚಿವನಾಗಬೇಕೆಂದು ಕೇಳಿರಲಿಲ್ಲ. ನಾಳೆಯಿಂದ ನಾನೇ ಬಾಯಿ ಬಿಟ್ಟು ಸಚಿವ ಸ್ಥಾನ ಕೇಳುತ್ತೇನೆ. ಮುಂದೆ ಟೈಮ್ ಬರುತ್ತೆ, ಬರದೇ ಇದ್ದರೂ ಬರುವ ಹಾಗೆ ನಾನು ಮಾಡುತ್ತೇನೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವೋ, ನಾನು ಸಚಿವ ಆಗೇ ಆಗ್ತೀನಿ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗಲಿ, ನಾನು ನುಸುಳಿ ಸಚಿವನಾಗುತ್ತೇನೆ ಎಂದಿದ್ದಾರೆ. ನನ್ನೆಲ್ಲ ಮಾಧ್ಯಮದವರಿಗೆ ಅಭಿನಂದಿಸ್ತೀನಿ. ಹೌದು, ಎಲ್ಲ ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಸಚಿವರಾಗಬೇಕು ಅಂತ. ನನಗೆ ಇಲ್ಲಿವರೆಗೂ ಸಚಿವ ಆಗಬೇಕು ಅಂತ ಎಲ್ಲೂ ಕೇಳಿರಲಿಲ್ಲ. ನಾನು ನಾಳೆಯಿಂದನೇ ಸಚಿವ ಆಗಬೇಕು ಅಂತ ಮಂಡಿಸ್ತೀನಿ. ಯಾವುದೇ ಸಂದರ್ಭದಲ್ಲೂ ನಾನು ಮುಖ್ಯಮಂತ್ರಿಗಳಿಗಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಸಂಪುಟದ ಸಚಿವರುಗಳಿಗಿರ್ಬೋದು, ನಾನು ಸೀನಿಯರ್ ಮ್ಯಾನು. ರಾಜಕಾರಣದಲ್ಲಿ 80ನೇ ಇಸ್ವಿಯಿಂದ ಸತತವಾಗಿ ಒಂದೇ ಪಕ್ಷದಲ್ಲಿ ಪಕ್ಷ ಕಟ್ಕೊಂಡು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ರಾಜಣ್ಣನಿಗಿಂತ ನಾನು ಸೀನಿಯರು. ನಾನು ಆದಮೇಲೆ ರಾಜಣ್ಣ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಆಗಿದ್ದೆ. ಅದರಿಂದ
ನಾವಿಬ್ಬರು ಒಟ್ಟಿಗೆ ಬೆಳೆದಂಥವ್ರು, ಅದರಲ್ಲಿ ನನಗೆ ಭಿನ್ನಾಭಿಪ್ರಾಯ ಇಲ್ಲ. ಆತ ಆಗಿದ್ದು ನನಗೆ ಸಂತೋಷನೇ, ಏನಿಲ್ಲ. ಈಗ ನೀವು ಸೀನಿಯರ್ ಲೀಡರ್ ಅನ್ನೋದು ಬಿಟ್ಟರೆ ಕ್ರೈಟೇರಿಯಾ ಇನ್ಯಾವ ಕ್ರೈಟೇರಿಯಾ ಇದೆ? ನಾನು ಇಲ್ಲ, ನನಗೆ ಎಲ್ಲ ಸಮುದಾಯದವರು. ಅದು ಹೇಳಿ ಸರ್. ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹಳೆ ಪ್ರಾಂತ್ಯದಲ್ಲಿ ವೀರಶೈವ ಸಮಾಜದಲ್ಲಿ ನಾನು ಒಬ್ಬನೇ ಉಳಿದಿರೋನು ಹೆಚ್ಚಾಗಿ. ಬಹುಶಃ 7 ಜಿಲ್ಲೆ ಮತ್ತು ಬೆಂಗಳೂರಿಗೆ ಇಬ್ಬರೇ ಗೆದ್ದಿರೋರು ನಮ್ಮ ಪಕ್ಷದಿಂದ. ಒಂದು ಗಣೇಶ್ ಪ್ರಸಾದ್ ಅಂತ ಮಾದೇವ ಪ್ರಸಾದ್ ಮಗ ಮತ್ತು ನಾನು. ಅದನ್ನು ಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ತಂದಿದ್ದೀನಿ, ಉಪಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದೀನಿ. ಏನು ಯಾಕೆ ನನ್ನ ಮೇಲೆ ಅಭಿಮಾನ ಇಲ್ವೇ, ಯಾಕೆ ಸುಮ್ಮನೆ ಇದ್ದೀರಿ, ನಾನೇನಾದರೂ ತಪ್ಪು ಮಾಡಿದ್ದೇನೆ, ಅಭಿವೃದ್ಧಿ ಮಾಡಿಲ್ವೇ ಅಂತ ಅದಕ್ಕೇನು ರಿಯಾಕ್ಟೇ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಮಾಡೋಣ ಬರುತ್ತೆ ಟೈಮ್ ಅಂತ. ಅದರಿಂದ ಈಗ ಟೈಮ್ ಬರುತ್ತೆ, ಬರದೇ ಇದ್ರೂ ಬರೋಂಗೆ ಮಾಡ್ಕೊತೀನಿ ನಾನು. ಯಾಕೆ ಇನ್ನೂ ಬಾಯಿ ತೆಗೆದಿಲ್ಲ, ಇನ್ನು ಮುಂದೆ ಬಾಯಿ ತೆಗಿತೀನಿ. ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಉಪಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೀನಿ. ಈ ಮುಂದಿನ ದಿನಗಳಲ್ಲಿ ನಾನು ಒಮ್ಮೆ ಮಂತ್ರಿ ಆಗಲೇಬೇಕು ಅಂತ ಈಗಲೇ ನಾನು ನಿಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತಿದ್ದೀನಿ. ಪಕ್ಷವೇ ಗುರುತಿಸಿ ಸಚಿವ ಸ್ಥಾನ ನೀಡುತ್ತದೆ ಎಂದು ಕಾದಿದೆ. ಶಾಸಕ ಕೆ ಷಡಕ್ಷರಿ ಅವರಿಗೆ ಇದೀಗ ತಾಳ್ಮೆಯ ಕಟ್ಟೆಯೊಡೆದಿದೆ ಎನ್ನುವುದು ಅವರ ಮಾತಿನಲ್ಲೇ ತಿಳಿದು ಬರುತ್ತಿದೆ. ಈ ಬಾರಿ ಪಡೆದೇ ತೀರುತ್ತೇನೆ ಎಂಬ ದೃಢ ನಿರ್ಧಾರದೊಂದಿಗೆ ಶಕ್ತಿ ಪ್ರದರ್ಶನದ ಮೂಲಕ ರಾಜ್ಯ ನಾಯಕರಿಗೆ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಪಟ್ಟಣ ಪಂಚಾಯಿತಿಯಲ್ಲಿ ಸರ್ಕಾರಿ ಸ್ವತ್ತು ಉಳ್ಳವರ ಪಾಲಾಗುತ್ತಿದೆ, ಭ್ರಷ್ಟಾಚಾರ ರುದ್ರ ನರ್ತನವಾಗುತ್ತಿದೆ ಎಂದು ಡಿಎಸ್ಎಸ್ ಸಂಚಾಲಕ ಕೃಷ್ಣ ಮಾದಿಗ ತುರುವೇಕೆರೆಯಲ್ಲಿ ನೇರ ಆರೋಪ ಮಾಡಿದ್ದಾರೆ. ತುರುವೇಕೆರೆ ತಾಲೂಕಿನ ಬಾಣಸಂದ್ರ ರಸ್ತೆಯಲ್ಲಿರುವ ಪಟ್ಟಣ ಪಂಚಾಯಿತಿ ಮುಂಭಾಗ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸಂಚಾಲಕ ಕೃಷ್ಣ ಮಾದಿಗ ಆರ್ಟಿಐ ಕಾರ್ಯಕರ್ತ ಮೋಹನ್ ಅವರಿಂದ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೃಷ್ಣ ಮಾದಿಗ ಅವರು ಪಟ್ಟಣ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಮತ್ತು ಕೆಲ ಸದಸ್ಯರು ಹಣದ ವ್ಯಾಮೋಹದಿಂದ ಸರ್ಕಾರದ ಸ್ವತ್ತು ಉಳ್ಳವರ ಪಾಲಾಗಿದೆ. ಜೊತೆಗೆ ಭ್ರಷ್ಟಾಚಾರ ಎನ್ನುವುದು ರುದ್ರ ನರ್ತನ ಮಾಡುತ್ತಿದೆ. ಪಟ್ಟಣದಲ್ಲಿ ಪಂಚಾಯಿತಿ ಜೊತೆಗೆ ಏನು ಅರಿಯದ ಕೆಲ ಸಾರ್ವಜನಿಕರ ಹಣದ ವ್ಯಾಮೋಹಕ್ಕೆ ಬಿದ್ದು ಪಟ್ಟಣ ಪಂಚಾಯಿತಿ ಅಧಿಕಾರಿಯನ್ನೊಳಗೊಂಡಂತೆ ಕೆಲ ಸದಸ್ಯರ ಕುಮ್ಮಕ್ಕಿನಿಂದ ಉಳ್ಳವರ ಪಾಲಿಗೆ ಖಾತೆ ಮಾಡುತ್ತಿದ್ದು, ಪಟ್ಟಣದ ವಿವಿಧ ಸರ್ಕಾರಿ ಸ್ವತ್ತನ್ನ ಯಾವುದೇ ಹರಾಜು ಪ್ರಕ್ರಿಯೆ ಇಲ್ಲದೆ ಜಿಲ್ಲಾಧಿಕಾರಿಗಳ ಅನುಮತಿಗಳಿಲ್ಲದೆ ಉಳ್ಳವರಿಗೆ ಖಾತೆ ಮಾಡಿದ್ದಾರೆ ಎಂದರು. ಇದೇ ವೇಳೆ ಮೋಹನ್ ಕುಮಾರ್ ಮಾತನಾಡಿ, ಸರ್ಕಾರಿ ಸ್ವತ್ತನ್ನ ಅಧಿಕಾರಿಗಳು ಕೆಲ ಸದಸ್ಯರು ಸೇರಿ ಉಳ್ಳವರ ಹೆಸರಿಗೆ ಖಾತೆ ಮಾಡಿರುವ ಬಗ್ಗೆ, ಸರ್ಕಾರದಲ್ಲಿ ಜಾಗವನ್ನ ಕಟ್ಟಡ ನಿರ್ಮಿಸಲು ಅನುಮತಿ ನೀಡಿರುವ ಬಗ್ಗೆ, ಪಟ್ಟಣ ಪಂಚಾಯಿತಿಗೆ ಸೇರಿದ ಲಕ್ಷಾಂತರ ರೂಪಾಯಿಗಳನ್ನ ಕಬಳಿಸಲು ಹುನ್ನಾರ ಮಾಡುತ್ತಿರುವ ಕುರಿತು ಇನ್ನೂ ಹಲವು ಭ್ರಷ್ಟಾಚಾರಗಳ ಮಾಹಿತಿಯನ್ನ ಈಗಾಗಲೇ ಮಾಹಿತಿ ಹಕ್ಕಿನಡಿ ಪಡೆದಿದ್ದು, ಲೋಕಾಯುಕ್ತರಿಗೂ ಇದರ ಬಗ್ಗೆ ದೂರನ್ನ ಸಹ ನೀಡಿದ್ದು, ಇಂದು ಸಂಜೆ ಜಿಲ್ಲಾಧಿಕಾರಿಯವರಿಗೆ ಇಮೇಲ್ ಮೂಲಕ ದೂರನ್ನ ಸಲ್ಲಿಸುತ್ತೇವೆ. ತಪ್ಪಿತಸ್ಥರ ವಿರುದ್ಧ 15 ದಿನಗಳೊಳಗಾಗಿ ಕಾನೂನು ಕ್ರಮ ಜರುಗಿಸದಿದ್ದರೆ ಪಟ್ಟಣ ಪಂಚಾಯಿತಿಯ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ, ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಪ್ರಧಾನ ಕಾರ್ಯದರ್ಶಿ ರುದ್ರೇಶ್, ತಾಲೂಕು ಆರ್ಟಿಒ ಅಧ್ಯಕ್ಷ ದೊರೆಸ್ವಾಮಿ, ಕನ್ನಡದ ಕಂದ ವೆಂಕಟೇಶ್, ಕರ್ನಾಟಕ ರಕ್ಷಣಾ ವೇದಿಕೆಯ ಮುನಿಯೂರು ಮಂಜುನಾಥ್, ಹರೀಶ್, ದೇವರಾಜು ಇನ್ನೂ ಹಲವರು ಉಪಸ್ಥಿತರಿದ್ದರು. ಹೋರಾಟವನ್ನು ಹಮ್ಮಿಕೊಳ್ತಿದ್ದ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಸ್ನೇಹಿತ ಪೂರ್ತಿ ವಿವರವನ್ನು ಹೇಳ್ತಾರೆ. ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ, ಏನೀಗ ನಮ್ಮ ಸ್ನೇಹಿತರು ತಿಳಿಸಿದ ಹಾಗೆ ತುರುವೇಕೆರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಪಟ್ಟಣ ಪಂಚಾಯಿತಿಯ ಸ್ವತ್ತುಗಳನ್ನು ತಾಲೂಕಿನಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳ್ತಾ ಹೋದರೆ, ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಪಟ್ಟಣ ಪಂಚಾಯಿತಿಯ ಸ್ವತ್ತುಗಳನ್ನು ಯಾರ ಗಮನಕ್ಕೂ ಬರದೇ ಸರ್ಕಾರದ ನಿಯಮಗಳನ್ನು ಮೀರಿ ಹರಾಜು ಪ್ರಕ್ರಿಯೆಯಲ್ಲಿ ಮಾಡಿದ್ದೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ತಿಗಳನ್ನು ಯಾರು ಗಮನಕ್ಕೆ ಬರದಲ್ಲೇ ಕೂತ್ಕೊಂಡು ಬೇರೆಯವರಿಗೆ ಖಾತೆಯನ್ನು ಮಾಡಿರ್ತಾರೆ. ಕೇವಲ 1-2 ತುರುವೇಕೆರೆ ಪಟ್ಟಣದ ಸುತ್ತ ಅನೇಕ ಸ್ವತ್ತುಗಳನ್ನು ಏನು ಯಾರ ಗಮನಕ್ಕೆ ತರ್ತಾರೆ, ಅವ್ರು ಬೇಕಾದಂಥ ವ್ಯಕ್ತಿಗಳಿಗೆ ಅಲ್ಲಿ ತುಂಬ ಭ್ರಷ್ಟಾಚಾರಗಳಿದೆ. ಇವನ್ ಇಲ್ಲಿ ಸದಸ್ಯರಾಗಿರ್ಬೋದು ಅಥವಾ ಅಧಿಕಾರಿಗಳು ಎಲ್ಲರೂ ಶಾಮೀಲಾಗಿ ಏನು ಇಲ್ಲಿ ಸರ್ವೆ ನಂಬರ್ 535ರಲ್ಲಿ 45x35 ಅಳತೆಯ ಒಂದು ನಿವೇಶನವನ್ನು, ಹಾಗೆ 536 45x35 ನಿವೇಶನವನ್ನು, ಹಾಗೆ ಜನತಾ ಕ್ಲಿನಿಕ್ ಮುಂಭಾಗಿರುವಂತಹ ಕೋಟ್ಯಾಂತರ ರೂಪಾಯಿ ಬಾಳುವಂಥ ನಿವೇಶನವನ್ನು ನಾವು ಕಿಮ್ಮತ್ತಣವನ್ನು ಕಟ್ಟಿಸ್ಕೊಳ್ತೇವೆ ಮತ್ತು ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡೆದಲೆ ಹರಾಜು ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಆಗಿದೆ ಅಂತೇಳಿ ಅವರಿಗೆ ಈ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ. ಕೇಸ್ ನಡೀತಾ ಇದೆ. ಆದರೆ ಇಲ್ಲಿ ಒಳಗೊಳಗೆ ರಾಜಕೀಯ ಒಂದು ಪ್ರಭಾವವನ್ನು ಬೀರಿ ಮುಖ್ಯಾಧಿಕಾರಿಗಳು, ಮುಖ್ಯವಾಗಿ ಪಟ್ಟಣ ಪಂಚಾಯತಿಯ ಚೀಫ್ ಆಫೀಸರು ಮತ್ತು ಇತರ ಎಲ್ಲರೂ ಶಾಮೀಲಾಗ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಬರೀ ಅಸಲಿಗೆ ತೀರ್ಮಾನ ಮಾಡಿ
ಬರೀ 20 ಲಕ್ಷಕ್ಕೆ ತೀರ್ಮಾನ ಮಾಡಿ ಕೇಸನ್ನು ವಜಾ ಮಾಡ್ಕೊಳ್ಳೋಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಇದನ್ನ ಎಲ್ಲ ಪ್ರಗತಿಪರ ಸಂಘಟನೆ ಖಂಡಿಸ್ತೀವಿ. ಯಾಕೆಂದ್ರೆ 25 ವರ್ಷಗಳಿಂದ ನಾವು ಬಿಟ್ಟಿದ್ದೀವಿ ಅಂದರೆ ಆ ದುಡ್ಡು ನಮ್ಮ ದುಡ್ಡು, ಅದು ಬಡ್ಡಿನ ಸಮೇತ ತಗೋಬೇಕೇ ಹೊರತು ಅಸ್ಲಿ ಸಾಲದಾಗಿದ್ರೆ ಈಗೆಲ್ಲ ನಾಳೆ ಬೇರೆದು ಕೇಳ್ತಾರೆ, ನಮಗೂ 5 ವರ್ಷ ಕೊಡಿ ಫ್ರೀ ಆಗಿ ಅಂತೇಳಿ ಕೊಡೋಕ್ಕಾಗುತ್ತಾ? ಎಲ್ಲರ ದುಡ್ಡನ್ನು ನಾವಲ್ಲಿ ಬ್ಯಾಂಕಲ್ಲಿ ಇಟ್ಟಿರೋದು. ಹಾಗಾಗಿ ಅದೇನು ನಿಯಮ ಏನು ಹೇಳುತ್ತೆ, ಸರ್ಕಾರದ RBI ಗೈಡ್ಲೈನ್ಸ್ ಏನು ಹೇಳುತ್ತೆ ಆ ನಿಯಮದ ಪ್ರಕಾರ ಇಲ್ಲಿವರೆಗೂ ಎಷ್ಟು ಬಡ್ಡಿಗಳಾಗಿದೆ ಅದನ್ನು ಸೇರಿಸಿ ನಾವು ವಾಪಸ್ ಪುನಃ ಪಟ್ಟಣ ಪಂಚಾಯತ್ ತಗೋಬೇಕು. ಇದರಲ್ಲಿ ಏನಾದ್ರು ಅಸಲಿಗೆ ರಾಜಿ ಆದರೆ ನಾವೆಲ್ಲರೂ ಸೇರಿ ಉನ್ನತ ಮಟ್ಟದ ಧರಣಿಯನ್ನು ಮಾಡಬೇಕಾಗತ್ತೆ. ಪಟ್ಟಣ ಪಂಚಾಯತಿಗೆ ಬೀಗ ಹಾಕ್ಬಿಟ್ಟು ಧರಣಿ ಮಾಡೋಂಥ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಏನೋ ಅವತ್ತಿಂದ ಇವತ್ತವರೆಗೆ ನ್ಯಾಯಯುತವಾದಂಥ RBI ಗೈಡೆನ್ಸಲ್ಲಿ ಬರುವಂಥ ಬಡ್ಡಿ ಸಮೇತ ಹಣವನ್ನು ಪಡ್ಕೋಬೇಕು. ಅದಕ್ಕೆ ಮುಂಚೆ ಯಾವುದೇ ರೀತಿ ರಾಜಿಯನ್ನಾದರೆ ಚೀಫ್ ಆಫೀಸರ್ ನೇರ ಹೊಣೆ ಆಗಿರ್ತಾರೆ. ಯಾಕೆಂದರೆ ಅವರು ಈಗ ಕೋರ್ಟಲ್ಲಿ ಹೋಗಿ ಒಂದು ಸೈನನ್ನು ಹಾಕಿದ್ರೆ ಕೇಸ್ ಕ್ಲೋಸ್ ಆಗುತ್ತೆ. ಇದು ಮುಖ್ಯವಾಗಿ ಅವ್ರ ಮೇಲೆ ನಿಂತಿರುತ್ತೆ. ಏನಾದರೂ ರಾಜಿ ಬೇರೆ ಅವ್ಯವಹಾರಗಳು ತೊಡಗಿ ಏನಾದರೂ ರಾಜಿ ಮಾಡಿಕೊಂಡ್ರೆ ನಾವು ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಪಟ್ಟಣ ಪಂಚಾಯತಿ ಬೀಗ ಹಾಕ್ಬಿಟ್ಟು ದಂಡಿಯನ್ನು ಮಾಡಬೇಕಾದ ಸಂದರ್ಭ ಇರುತ್ತೆ. ಹಾಗಾಗಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಏನು ನ್ಯಾಯಯುತವಾಗಿ ಬರಬೇಕಾದಂಥ ಬಡ್ಡಿಯನ್ನು ತಗೊಂಡು ನಗರದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ, ರಸ್ತೆಗಳನ್ನ ಮಾಡಲಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿ ಅಂತ ಹೇಳಿ ಸಾರ್ವಜನಿಕರ ಪರವಾಗಿ ಕೇಳ್ಕೊತಾ ಇದ್ದೀವಿ. ವಿಶೇಷವಾಗಿ ಕೊರಟಗೆರೆ ಕ್ಷೇತ್ರಕ್ಕೆ ಎತ್ತಿನಹೊಳೆ ಯೋಜನೆಯಿಂದ ನೀರಾವರಿಯನ್ನ ಒದಗಿಸುವ ಕೆಲಸಕ್ಕೆ ನಾವು 19ನೇ ತಾರೀಕು ಚಾಲನೆ ನೀಡಲಿದ್ದೇವೆ. ಈ ಮಹತ್ವದ ಯೋಜನೆಗೆ ಪಕ್ಷಾತೀತವಾಗಿ ತಾಲೂಕಿನ ಎಲ್ಲ ಜನರ ಅಭಿಪ್ರಾಯ ಅನಿಸಿಕೆಯನ್ನ ಪಡೆದಿದ್ದೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ತಿಳಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಲ್ಲಿ ಆಯೋಜಿಸಿದ ಎತ್ತಿನಹೊಳೆ ಯೋಜನೆಯ ಕೆರೆ ತುಂಬಿಸುವ ಯೋಜನೆಯ ಗುದ್ದಲಿ ಪೂಜೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ನಾಡಿನ ರೈತರಿಗೆ ನೀರಾವರಿ ಯೋಜನೆ ಬಹಳ ಮುಖ್ಯವಾಗಿದೆ. 1,28,00,000 ಹೆಕ್ಟೇರ್ ಪ್ರದೇಶವನ್ನ ನಾವು ಉಳುಮೆ ಮಾಡುತ್ತಿದ್ದೇವೆ. ಅದರಲ್ಲಿ 42.32 ಲಕ್ಷ ಹೆಕ್ಟೇರ್ ಜಮೀನು ನೀರಾವರಿ ಪ್ರದೇಶವಾಗಿದೆ. ನಾನು ಮೊದಲ ಬಾರಿಗೆ ಮಧುಗಿರಿಯಲ್ಲಿ ಶಾಸಕನಾದಾಗ ಹೇಮಾವತಿ ನೀರನ್ನ ತುಮಕೂರು ಜಿಲ್ಲೆಗೆ ತರುವಲ್ಲಿ ಕೆಲಸ ಮಾಡಿದ್ವಿ. ತುರುವೇಕೆರೆ ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ನೀರನ್ನ ಅಲ್ಲಿನ ರೈತರು ಬಳಸಿಕೊಳ್ಳುತ್ತಿದ್ದಾರೆ. 2012ರಲ್ಲಿ ಪಾದಯಾತ್ರೆ ಸಿದ್ದರಾಮಯ್ಯ ಮತ್ತು ನಾನು ನಮ್ಮ ಕಾಂಗ್ರೆಸ್ ಪಕ್ಷದವರೆಲ್ಲರೂ ಹೊಸಕೋಟೆಯಿಂದ ಕೂಡಲ ಸಂಗಮದವರೆಗೆ ಕಾಂಗ್ರೆಸ್ ನಡೆಗೆ ಕೃಷ್ಣೆಯ ಕಡೆಗೆ ಪಾದಯಾತ್ರೆ ಮಾಡಿದ್ದೆ. ನಾವು ಅಲ್ಲಿಗೆ ತೆಂಗಿನಕಾಯಿ ಹಿಡಿದು ಒಂದು ಪ್ರಮಾಣ ಮಾಡಿದೆವು. ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದರೆ 10,000 ಕೋಟಿ ನೀರಾವರಿ ಯೋಜನೆಗೆ ಖರ್ಚು ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿದ್ವಿ. 2020ರ ಜೂನ್ ತಿಂಗಳಲ್ಲಿ ನಮ್ಮ ತುಮಕೂರಿಗೆ ನೀರು ತಲುಪಲಿದೆ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ 130 ಕೆರೆ, ತಿಪಟೂರು, ಕೊರಟಗೆರೆ 70 ಕೆರೆ, ಮಧುಗಿರಿ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡಿದ್ದೇವೆ. ಬೆಳ್ಳಾವಿಯಲ್ಲಿ ಕೋರಾ ಹೋಬಳಿಗೆ 36 ಕೆರೆಗಳಿಗೆ ನೀರು ತುಂಬಲಿದೆ. ಈ ನೀರಿನಿಂದ ನಮ್ಮ ರೈತರಿಗೆ ಅನುಕೂಲ ಆಗಲಿದೆ. 22,181 ಹೆಕ್ಟೇರ್ ಪ್ರದೇಶದ ಕೆರೆಗಳಿಗೆ ನೀರು ತುಂಬಲಿದೆ. ನಮ್ಮ ತಾಲೂಕಿನ ರೈತರ ಒತ್ತಾಸೆಯನ್ನ ನೆರವೇರಿಸಿದ್ದೇನೆ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಸಿಇಒ ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, 24 ಗ್ರಾಮ ಪಂಚಾಯಿತಿ ಪಿಡಿಒ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಜರಿದ್ದರು. ಕೊರಟಗೆರೆ ತಾಲೂಕಿಗೆ ಸುಮಾರು 70 ಕೆರೆಗಳಿಗೆ ಕುಡಿಯುವ ನೀರನ್ನು ನೀಡತಕ್ಕಂಥ ಒಂದು ಯೋಜನೆ ಸರ್ಕಾರದ ಹಂತದಲ್ಲಿ ಈಗಾಗಲೇ ಮಂಜೂರಾಗಿದೆ. ಸುಮಾರು 288 ಕೋಟಿ ರೂಪಾಯಿ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಸಂಪುಟದಲ್ಲಿ ಕೂಡ ಅನುಮತಿ ಆಗಿದೆ, ಸರ್ಕಾರಿ ಆದೇಶ ಆಗಿದೆ. ಅದಕ್ಕೆ ಚಾಲನೆ ಕೊಡೋದಕ್ಕೆ, ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ 19ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಈ ಭಾಗದ ರೈತ ಸಮುದಾಯಗಳು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕು. ಯಾರ್ಯಾರು ಬೆನಿಫಿಷಿಯರೀಸ್ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡಿದ್ದಾರೆ. ಬಹುಶಃ ಈ ಭಾಗಕ್ಕೆ ನಮ್ಮ ತಾಲೂಕಿಗೆ, ನಮ್ಮ ಕ್ಷೇತ್ರಕ್ಕೆ ಮಧುಗಿರಿ, ಪುರವರನ್ನು ಸೇರಿ ಸುಮಾರು 106 ಕೆರೆಗಳು ನಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿಗೆ ಆಗುತ್ತೆ. ಅದರಿಂದ ಇದು ಒಂದು ಹೊಸ ಪರ್ಯಾಯ ನಮ್ಮ ಭಾಗದಲ್ಲಿ ನೀರಾವರಿ, ವಿಶೇಷವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ. ಸರ್ಕಾರ ಹಣ ಬಿಡುಗಡೆ ಮಾಡಬೇಕು. ನಾನು ಈಗಾಗಲೇ ನಮ್ಮ ಸಚಿವರು ಸೋಮಣ್ಣವರು
ಅವರು ನಮ್ಮ MP ಇದ್ದಾರೆ, ಅವ್ರದ್ದೇ ಕ್ಷೇತ್ರ ಅಲ್ವಾ, ಅವ್ರಿಗೂ ಕೂಡ ನಾನು ವಿನಂತಿ ಮಾಡಿದ್ದೇನೆ ಆದಷ್ಟು ಬೇಗ ಮುಗಿಸ್ಕೊಡಿ ಅಂತೇಳಿ. ಅವರು ಅವ್ರದ್ದೇ ಖಾತೆನೂ ಕೂಡ ಇದೆ, ಅವರು ಸ್ಟೇಟ್ ಮಿನಿಸ್ಟರ್ ಫಾರ್ ರೈಲ್ವೇಸ್, ಹಾಗಾಗಿ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಬೇಗ ಹಣ ಬಿಡುಗಡೆ ಮಾಡಿಸಿ ಕೆಲಸ ಮುಗಿಸ್ಬೇಕು. ಅದನ್ನು ತ್ವರಿತ ಗತಿಯಲ್ಲಿ ಮುಗಿಸೋದಕ್ಕೆ ಎಲ್ಲ ಪ್ರಯತ್ನನೂ ಮಾಡ್ತೀವಿ. ಇರೋದೇ ಒಂದು ಬೈರ್ಗೊಂಡನಹಳ್ಳಿಯಲ್ಲಿ ಬಫರ್ ಡ್ಯಾಮ್ ಮಾಡಬೇಕು ಅಂತ ಒರಿಜಿನಲ್ ಪ್ಲ್ಯಾನ್ನಲ್ಲಿ ಇದ್ದದ್ದು. ಈಗ ಅದು ಬದಲಾವಣೆ ಹಿಂದಿನ ಸರ್ಕಾರದವರು ಅದನ್ನು ಬದಲಾವಣೆ ಮಾಡಿ ಬಫರ್ ಡ್ಯಾಮ್ ಇಲ್ಲಿ ಕಟ್ಟೋದು ಬೇಡ, ಮುಂದೆ ದೊಡ್ಡಬಳ್ಳಾಪುರದಲ್ಲಿ ಕ್ಷೇತ್ರದಲ್ಲಿ ಆ ಮುಂದೆ ಹೋಗುವಾಗ 2 ಕಡೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಕೆಲವರು ಕೇಳಿದ್ದಾರೆ. ಕೆಲವರು ನಮ್ಮಲ್ಲೇ ರೈತರುಗಳು ಬೇಡ ಅಂತಿದ್ದಾರೆ. ನಾವು ಅದನ್ನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ತೀರ್ಮಾನ ಮಾಡಿಲ್ಲ. ಅಂದರೆ ಹಳೆ ತೀರ್ಮಾನ ಏನಾಗಿತ್ತು, ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ 2 ಕಡೆ ಮಾಡಬೇಕು ಅಂತ, ಅದು ಉಳ್ಕೊಂಡಿದೆ. ಮತ್ತೆ ನೋಡೋಣ. ಪಶ್ಚಿಮ ಘಟ್ಟಗಳಲ್ಲಿರ್ತಕ್ಕಂತಹ ನೀರನ್ನ ಕಡಲು ಸಮುದ್ರಕ್ಕೆ ಸೇರಿಸುವ ಕಡಲು ಮಹಾಕಾಯ ನಾವು ಅದನ್ನು ಹೋಗ್ತಾ ಮಾಡ್ತಾ ಈಗ ಏನೋ ಕರ್ಮಲ್ಲಿ ಮಾತ್ರ ಬಗೆಗಳಿಗೆ ಅವ್ರ ಅಪ್ಪ ಅಮ್ಮ ಎಲ್ಲ ಸೇರಿಕೊಂಡು ಹಂಗೆ ನಾವೆಲ್ಲ ಆ ನೀರಿನ ನೀರನ್ನು ಪಡೆದು ಪುನೀತರಾಗಿ ಈ ಜಗತ್ತಿಗೆ ನಿರ್ಮಾಣ ಆಗ್ತಾ ಇದೆ. ಬಹಳ ಕಷ್ಟದಾಯಕವಾಗಿರ್ತಕ್ಕಂಥ ವಿಷಯ. ಏನೋ ಕಾಲದಲ್ಲಿ ನಾವೆಲ್ಲ ಆ ನೀರು ನೋಡುವ, ಆ ನೀರನ್ನು ಕುಡಿಯುವ, ನೀರನ್ನು ಸಂಗ್ರಹಿಸುವ, ಬೆಳೆ ಬೆಳೆಯುವ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ನಡೀತಾ ಇದೆ. ನಾವೆಲ್ಲ ಅದನ್ನು ಸ್ವಾಗತಿಸಿ ಅದು ಚೆನ್ನಾಗಿ ಬಳಸ್ಕೊಳ್ಬೇಕು ನೀರನ್ನ. ಯಾಕಂದ್ರೆ ಸಾವಿರಾರು ಅಪೂರ್ವವನ್ನು ನಮ್ಮ ನಾಯಕರಿಗೆ ಹೇಳ್ತಾ ಈ ಮೂಲಕ ಆ ನೀರನ್ನ ಸ್ವಾಗತಿಸೋದು. ಅತ್ಯಂತ ಮಹತ್ವಾಕಾಂಕ್ಷೆ ನೀರಿನ ಆಹಾರ, ನೀರಿನ ಸಮಸ್ಯೆಗಳು ಬಯಸಿಗೆ ಬಂದಿದ್ದವರಿಗೆ ಈ ಜೀವನವನ್ನು ಕಟ್ಕೊಂಡವರಿಗೆ ಗೊತ್ತಿಲ್ಲ. ಹಾಗಾಗಿ ಆ ರೀತಿಯ ಬಗೆಯ ಪ್ರಯತ್ನವನ್ನು ಸಾಯಗಳು ಮಾಡಿ ಅದನ್ನು ಸಾಕಾರಗೊಳಿಸುವಂತ, ಅದಕ್ಕೆ ವಿಶಿಷ್ಟವಾಗಿ 1 ವರ್ಷದ ಗಡುವುಗಳನ್ನೇ ಆ ಕಾರ್ಯಕ್ರಮವನ್ನು ಸಾಕಾರಗೊಳಿಸುವಂತ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಅದರ ಜೊತೆಗೆ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಅವರ ದೂರದೃಷ್ಟಿ ಒಂದು ಕಡೆ ಆದರೆ ಹೃದಯ ಭಾಗದಲ್ಲಿರ್ತಕ್ಕಂಥ ಹೃದಯ ಭಾಗದ ಭಾಗದಲ್ಲಿರ್ತಕ್ಕಂಥ ಕೊಡುಗೆರೆ ತಾಲೂಕಿನ ಸರ್ವ ಅಭಿವೃದ್ಧಿಗೂ ಕೂಡ ಅನೇಕ ಇಲಾಖೆಗಳ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಸಾಗಿಸಿಕೊಟ್ಟಿದ್ದಾರೆ. ಅದರಲ್ಲಿ ಲೋಕೋಪಯೋಗಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ, ಗ್ರಾಮೀಣ ಕುಡಿಯುವ ನೀರಿನ ವಿಭಾಗ, ಬೆಸ್ಕಾಂ ಹಾಗೂ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಬರುತ್ತಾರೆ. ಅನೇಕ ಇಲಾಖೆಗಳ ಸೌಲಭ್ಯಗಳನ್ನು ವಿತರಣೆ ಮಾಡುವಂಥದ್ದು ಕೂಡ ಆ ಒಂದು ಕಾರ್ಯವನ್ನು ಕೂಡ ಸಾಯಗಳು ಮಾಡ್ತಾ ಇದ್ದಾರೆ. ಈ ರೀತಿ ಸುಮಾರು 450 ಕೋಟಿ ರೂಪಾಯಿಗಳ ವೆಚ್ಚದ ಅನೇಕ ಯೋಜನೆಗಳನ್ನು, ಅದರಲ್ಲೂ ಕೂಡ ಏಕನೀರಾವರಿ ಯೋಜನೆ ಸುಮಾರು 300 ಕೋಟಿಗಳ ವೆಚ್ಚದ ಏಕನೀರಾವರಿ ಯೋಜನೆ, ಈ ರೀತಿ ಎಲ್ಲ ಯೋಜನೆಗಳನ್ನು ಸಂಯೋಜಿಸಿ ತಾಲೂಕಿನ ಮೂಲೆ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಪೂರ್ವಭಾವಿಯಾಗಿ ತಮ್ಮೆಲ್ಲರ ಅಭಿಪ್ರಾಯ, ಅನಿಸಿಕೆಗಳು, ಅಪೇಕ್ಷೆಗಳನ್ನು ಕೇಳಬೇಕು ಅಂತೇಳಿ ಸೂಚನೆಗಳ ಮೇರೆಗೆ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಲಿಂಗಮ್ಮನಹಳ್ಳಿ ಕೆಜಿ ಟೆಂಪಲ್ನ ಶ್ರೀ ಕಾಳಘಟ್ಟಮ್ಮ ಮತ್ತು ಶ್ರೀ ಪ್ರಮತೇಶ್ವರ ಸ್ವಾಮಿಯ ನೇತ್ರಧಾರಣ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿತು.
ಮಂಗಳವಾರ ಬೆಳಗ್ಗೆಯಿಂದಲೇ ಕಾಳಘಟ್ಟಮ್ಮ ಹಾಗೂ ಪ್ರಮಥೇಶ್ವರ ಸ್ವಾಮಿಗೆ ವಿಶೇಷ ಧಾರ್ಮಿಕ ಪೂಜೆಗಳು ನಡೆದು ಮಧ್ಯಾಹ್ನ 3 ಗಂಟೆಗೆ ನೇತ್ರಧಾರಣ ಮಹೋತ್ಸವ ನೆರವೇರಿತು. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. 5 ವರ್ಷಗಳಿಗೊಮ್ಮೆ ನಡೆಯುವ ನೇತ್ರಧಾರಣ ಮಹೋತ್ಸವ ಈ ಬಾರಿ 9 ವರ್ಷದ ನಂತರ ನಡೆದಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನೇತ್ರಧಾರಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನೇತ್ರದಾನ ಮಹೋತ್ಸವಕ್ಕೆ ಶಾಸಕ SR ಶ್ರೀನಿವಾಸ್ ಮತ್ತು ಅವರ ಧರ್ಮಪತ್ನಿ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಆಗಮಿಸಿ ಶ್ರೀ ಸ್ವಾಮಿಯ ಆಶೀರ್ವಾದ ಪಡೆದರು. ಭಕ್ತಾದಿಗಳಿಗೆ ಪಾನಕ, ಫಲಹಾರ, ಮಜ್ಜಿಗೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಬೆಳಗಾವಿ, ರಾಯಚೂರು, ಕೊಪ್ಪಳ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಯ ಕಡೆ ಸಾಧಾರಣ ಮಳೆಯಾಗಲಿದೆ. ಕೊಡಗು ಜಿಲ್ಲೆಯ ಕೆಲವೆಡೆ ಇಂದು ಗುಡುಗು ಸಿಡಿಲಿನೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.